ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು, ಪೌರ್ಣಮಿ ತಿಥಿ, ಮೂಲ ನಕ್ಷತ್ರ ಈ ದಿವಸ ನಿಜಜ್ಯೇಷ್ಠ ಮಾಸದ ಪೌರ್ಣಮಿ ತುಂಬ ಪ್ರಶಸ್ತವಾದ ಒಂದು ಕಾಲ. ಈ ಜ್ಯೇಷ್ಠ ಪೌರ್ಣಮಿಗೆ ತುಂಬ ಮಹತ್ವ ಇದೆ. ಕಾರಣ ವಟಸಾವಿತ್ರಿ ವ್ರತವನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಈ ಒಂದು ಕಾಲ. ಸಾವಿತ್ರಿ ಕಥೆ ಯಾರಿಗೆ ಗೊತ್ತಿಲ್ಲ? ಸತ್ಯವಾನ್ ಸಾವಿತ್ರಿ, ಆ ಕಥೆ ಜನಮಾನಸದಲ್ಲಿ ಅಚ್ಚಳಿಯದೇ ಇದೆ. ಅಶ್ವಪತಿ ಅಂತಕ್ಕಂಥ ಒಬ್ಬ ಮದ್ರ ದೇಶದ ರಾಜ. ಮದ್ರ ದೇಶ ಅಂತಂದರೆ ಈಗಿನ ನಮ್ಮ ಭಾರತದ ವಾಯುವ್ಯ ಮೂಲೆ, ಪಂಜಾಬ್ನಿಂದ ಮುಂದೆ ಇರತಕ್ಕಂಥ ಆ ಭಾಗ, ಅದನ್ನು ಮದ್ರ ಅಂತ ಕರೀತಾರೆ. ಆ ಭಾಗದಲ್ಲಿ ಅಶ್ವಪತಿ ಅಂತಕ್ಕಂಥ ಒಬ್ಬ ರಾಜ. ಅವನಿಗೆ ಸಂತಾನ ಇರಲಿಲ್ಲ. ತುಂಬ ವರ್ಷಗಳ ಕಾಲ ಅವನು ಸೂರ್ಯೋಪಾಸನೆ ಮಾಡಿದ. ಸೂರ್ಯನನ್ನು ಆರಾಧಿಸಿ ಅನುಷ್ಠಾನವನ್ನು ಮಾಡಿ, ಗಾಯತ್ರಿ ಅನುಷ್ಠಾನವನ್ನು ಮಾಡಿ, ಮತ್ತು ಒಂದು ಯಜ್ಞವನ್ನು ಮಾಡಿದ. 18 ವರ್ಷಗಳ ನಂತರ, ಅಷ್ಟು ಸುದೀರ್ಘ ತಪಸ್ಸಿನ ನಂತರ ಆ ಯಾಗವನ್ನು ಮಾಡಿದ. ಆ ಯಾಗದಲ್ಲಿ ಸವಿತೃ, ಆ ಸೂರ್ಯನಿಂದ ವರ ಬಂದಂಥದ್ದು. ತನ್ಮೂಲಕ ಅವನಿಗೆ ಸಂತಾನ ಫಲವಾಯಿತು. ಹಾಗಾಗಿ ಆಕೆಗೆ ಸಾವಿತ್ರಿ ಅಂತ ಹೆಸರನ್ನು ಇಟ್ಟ. ಸವಿತೃ ಶಕ್ತಿ, ವಸ್ತುತಃ ಧೀಶಕ್ತಿ ಅವಳಿಗಿದ್ದದ್ದು ಅದೇ. ಸೂರ್ಯನನ್ನು ಆರಾಧನೆ ಮಾಡುವುದರಿಂದ ನಮಗೆ ಬುದ್ಧಿಶಕ್ತಿ ಚುರುಕಾಗುತ್ತೆ, ಪ್ರಚೋದನೆಯಾತ್. ಅಲ್ಲಿ ಧಿಯಃ ಯಹ ನಹ ಪ್ರಚೋದಯಾತ್ ಅಂತ ಆ ಗಾಯತ್ರಿ ಮಂತ್ರದ ಸಾರ. ಹಾಗಿದ್ದಳು ಆಕೆ ವಯಸ್ಸಿಗೆ ಬಂದಳು. ಮದುವೆ ಮಾಡಬೇಕಾಗಿತ್ತು. ಎಲ್ಲ ದೇಶದ ರಾಜರನ್ನು ಪಾಪ ಹುಡುಕಿದ, ಯುವಕರನ್ನು, ಯುವರಾಜರನ್ನು ಹುಡುಕಿಸಿದ. ಯಾರಿಗೂ ಅವಳಷ್ಟು ಬುದ್ಧಿವಂತಿಕೆ ಇರಲಿಲ್ಲ. ಅವಳು ಪ್ರಚಂಡ ವಿದ್ವಾಂಸಳಾಗಿದ್ದಳು. ಹಲವು ಶಾಸ್ತ್ರಗಳಲ್ಲಿ ನೈಪುಣ್ಯತೆ ಇತ್ತು. ಕಾರಣ ಸೂರ್ಯನ ವರಪುತ್ರದಿಂದ ಆಗಿದ್ದಲ್ವಾಕೆ. ಹೀಗಾಗಿ ಅವಳಿಗೆ ಬುದ್ಧಿಶಕ್ತಿ ಅತಿಮಾನುಷ್ಯವಾಗಿತ್ತು, ಮನುಷ್ಯರನ್ನು ಮೀರಿದ್ದಾಗಿತ್ತು. ಅವನು ಹೇಳ್ದ, ನನ್ನ ಕೈಲಿ ನೋಡಮ್ಮ, ನಾನು ಸೋತಿದ್ದೀನಿ. ಇನ್ನು ನನ್ನ ಕೈಲಿ ನನಗೆ ವರದನ್ನು ಹುಡುಕ್ಲಿಕ್ಕಾಗಲ್ಲ. ನೀನೇನಾದರೂ ವರಗಳನ್ನು ಹುಡುಕೊಳ್ಳೋದ್ರೆ ಹುಡುಕೋ ಅಂತ ಅವಳಿಗೆ ಬಿಟ್ಟ. ಆಗಿನ ಕಾಲದಲ್ಲಿ ಮಹಾಭಾರತದ ಕಥೆ ಇದು. ಹುಡುಗಿಯರಿಗೆ ಆಯ್ಕೆ ಇತ್ತು ಅನ್ನೋದನ್ನು ಕಥೆ ಹೇಳ್ತಾ ಇದೆ. ಈಗೇನು ಹೊಸದಲ್ಲ. ಅವರೇ ಆಯ್ಕೆ ಮಾಡಿಕೊಂಡು ಇಷ್ಟ ವಿವಾಹ, ಇಚ್ಛೆ ವಿವಾಹ ಎಲ್ಲ ಇದೆಯಲ್ಲ, ಅದು ಯಾವತ್ತು ಕಾಲದಿಂದಲೂ ಇದೆ. ನಮಗೆ ವಿವಾಹಗಳಲ್ಲೇ ಎಂಥೆಂಥ ವಿವಾಹಕ್ಕೂ ಮಾನ್ಯತೆ ಕೊಟ್ಟಿದ್ದಾರೆ. ಗಾಂಧರ್ವ ವಿವಾಹ ಇಲ್ವಾ, ಪೈಶಾಚ ಇಲ್ವ, ಎಲ್ಲ ಥರದ್ದೂ ಇದೆ. ಆದರೆ ಅದಕ್ಕೊಂದು ಸಂಸ್ಕಾರ ಬೇಕಾಗುತ್ತೆ, ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಇರಲಿ, ಅಂತೂ ಈಗ ಇಲ್ಲಿ ಆಕೆಯೇ ವರನನ್ನು ಅನ್ವೇಷಣೆ ಮಾಡಲಿಕ್ಕೆ ಅಂತ ಹೊರಟಳು. ಅಲ್ಲಿ ಒಂದು ಎಲ್ಲ ಅವಳು ರಾಜರೆಲ್ಲ, ಯುವರಾಜರೆಲ್ಲ ಬಂದು ಹೋಗಿದ್ರಲ್ಲ, ಹೀಗಾಗಿ ರಾಜರನ್ನೆಲ್ಲ ಬಿಟ್ಲು. ಆಶ್ರಮದ ಕಡೆಗೆ ಬಂದಳು. ಯಾರಾದರೂ ಸದ್ಗುಣ ಸಂಪನ್ನ ಬೇಕು, ನನಗೆ ವಸ್ತುತಃ ಹಣ ಬೇಡ, ಹಣ ಬೇಕಾದಷ್ಟಿದೆ. ಈಗಿನ ಕಾಲದವ್ರು ನಿಜವಾಗ್ಲೂ ವಟಸಾವಿತ್ರಿ ವ್ರತವನ್ನು ಕೇಳ್ಕೋಬೇಕು, ಅನುಸರಿಸಬೇಕು. ನಿಜವಾಗಿ ಎಲ್ಲಿ ಸುಖ ಇದೆ, ಎಲ್ಲಿ ಸಂತೋಷ ಇದೆ ಅನ್ನೋದು ಇದು ಮಹಾ ಆದರ್ಶವಾಗಿದೆ ಸ್ತ್ರೀಯರಿಗೆ. ಈಗಿನ ಕಾಲದವರು ನಾನು MBBS ಓದಿದ್ದೀನಿ, ಅಥವಾ ನಾನು ಇನ್ನೇನೋ CA ಮಾಡಿದ್ದೀನಿ, ಇನ್ನೇನೋ ಮಾಡಿದ್ದೀನಿ, ಅಂಥದ್ದೇ ಬೇಕಾಗುತ್ತೆ ವರ. ಅವರಿಗೆ ಹಣ ಅಷ್ಟೇ ಕ್ವಾಲಿಫಿಕೇಷನ್ ಬೇಕು. ಆದರೆ ಸಾವಿತ್ರಿ ಹುಡುಕಿದ್ದು ಯಾವ ಹಣ ಅಲ್ಲ, ಅಧಿಕಾರವನ್ನಲ್ಲ, ವಿದ್ಯೆಯನ್ನಲ್ಲ, ಗುಣವನ್ನು. ಈ ಒಳ್ಳೆ ಗುಣಸಂಪನ್ನನಾಗಿರ್ತಕ್ಕಂಥವ್ನು ಬೇಕಾಗಿದೆ ಅಂಥೇಳಿ ಆಶ್ರಮವನ್ನು ಹುಡುಕೋದ್ಲು. ಸಾತ್ವಿಕರು ಎಲ್ಲಿರ್ತಾರೆ ಅಲ್ಲಿಗೆ ಹೋಗೋಣ ಅಂತ. ಅಲ್ಲಿ ದ್ಯುಮತ್ಸೇನ ಅಂತಕ್ಕಂಥವನು, ಅವನ ಮಗ ಶುಶ್ರೂಷೆ ಮಾಡ್ತಾಯಿದ್ದ, ಸತ್ಯವಾನ ಅಂತ. ನೋಡಿದ್ಲು, ಪರಿಶೀಲಿಸ್ಕೊಂಡ್ಲು. ಅವನ ಗುಣ ಇಷ್ಟ ಆಯಿತು. ತಂದೆ ತಾಯಿಗಳ ಸೇವೆ ಮಾಡ್ತಕ್ಕಂಥದ್ದು, ಮನೆಯನ್ನು ನೋಡ್ಕೊಳ್ತಕ್ಕಂಥದ್ದು, ಮನೆ ಅಂದರೆ ಕಾಳಜಿ ಕೊಡ್ತಕ್ಕಂಥದ್ದು, ಇದಲ್ವ ಬೇಕಾಗಿರೋದು. ಹಣ ಬೇಕಾ? ಹಣದಿಂದ ಹೋದರೆ ನಮಗೆ ಅಭಾವ ಉಂಟಾಗುತ್ತೆ. ಪ್ರೀತಿಯ ಅಭಾವ, ವ್ಯಕ್ತಿಗಳ ಅಭಾವ, ಎಲ್ಲ ಭಾವನೆಗಳ ಅಭಾವವೇ ಉಂಟಾಗುತ್ತೆ. ಇದನ್ನು ಆಕೆ ಇಂಥ ದೂರಾಲೋಚನೆಯನ್ನು ಇಟ್ಕೊಂಡು ಆಕೆ ತನ್ನ ಗಂಡನ ಆಯ್ಕೆ ಮಾಡಿಕೊಂಡ್ಳು. ತಂದೆಗೆ ಬಂದು ಹೇಳಿದ್ಲು, ನನಗೆ ಇಷ್ಟ ಆಗಿದೆ, ಅವನ ಗುಣ ಇಷ್ಟ ಆಗಿದೆ, ನನಗೆ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು. ಅವು ಗುಡಿಸ್ಲಲ್ಲಿದ್ದಾರೆ, ತೊಂದರೆ ಇಲ್ಲ. ಅವ್ರು ಯಾವುದು ಇನ್ನೊಬ್ಬ ರಾಜ ಅಲ್ಲ, ಸಂತಾನ ಇವನ ಅಲ್ಲ, ಯಾರೂ ಅಲ್ಲ. ಅವನು ಗುಡಿಸಿನಲ್ಲಿ, ಅದು ಕೂಡ ಎಲ್ಲಿ ವನವಾಸದಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಹಾಗಿದ್ದಂಥವನು. ಅವನು ರಾಜನಾಗಿದ್ದ, ಕಳ್ಕೊಂಡಿದ್ದಾನೆ ಬಿಡಿ, ಇರಲಿ. ಕಳ್ಕೊಂಡ ಮೇಲೂ ಕೂಡ ಆಕೆ ಅದು ಬೇಕು ಅಂತ ಇಷ್ಟಪಡದೆ ಹಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲೇ ಒಪ್ಕೊಂಡಿದ್ದು ದೊಡ್ಡದು. ಇರಲಿ ಅಂತೂ ಬಂದು ಅಶ್ವಪತಿಗೆ ಹೇಳಿದ್ಲು ಆಕೆ, ನನಗೆ ಇಷ್ಟ ಆಗಿದೆ ಅಂತ. ಅದೇ ವೇಳೆಗೆ ನಾರದರು ಬಂದರು.
ಬಹಳ ಒಳ್ಳೆಯದಾಯಿತು ತಾವು ಬಂದಿದ್ದು, ಬನ್ನಿ ಕೂತ್ಕೊಳ್ಳಿ ಅಂತ ಆಸೀನ ಕೊಟ್ಟು ನಾರದರಿಗೆ ವಿಷಯವನ್ನು ಹೇಳಿದ್ರು. ನನ್ನ ಮಗಳು ಹೀಗೆ ಇಷ್ಟಪಟ್ಬಿಟ್ಟಿದ್ದಾಳೆ, ಏನು ಮಾಡೋದು ಅಂತ. ಎಲ್ಲ ಸರಿ, ನಾನು ವಿಚಾರಿಸಿದ್ದೀನಿ, ನಾನು ಹೋಗಿದ್ದೀನಿ ಅಲ್ಲಿಗೆ, ಆದರೆ ಒಂದು ತೊಡಕಿದೆಯಲ್ಲ ಅಂತ. ಏನು? ಅವನಿಗೆ ಆಯುಷ್ಯ ಇಲ್ಲ, 1 ವರ್ಷ ಬದುಕಿರ್ತಾನೆ ಅಷ್ಟೇ, ಆಮೇಲೆ ಅವನು ಸತ್ತು ಹೋಗಿಬಿಡ್ತಾನೆ. ಇದು ನನಗೆ ಗೊತ್ತಿದೆ. ಏನೋ ದೈವವಶಾತ್ ನಾನು ಬಂದೇ ವಿಚಾರ ಹೇಳಲು ಆಯಿತು, ಗೊತ್ತಾಯಿತು. ನಾನು ಸುಮ್ಮನೆ ಬರದೇ ಇದ್ದಿದ್ರೆ ಕಥೆ ಏನು ಅಂತ. ಅವರಪ್ಪನಿಗೆ ಗಾಬರಿ ಆಗೋಯ್ತು. ಅಯ್ಯೋ 1 ವರ್ಷ ಬದುಕಿರ್ತಾರೆ, ದಯವಿಟ್ಟು ಬೇಡಪ್ಪ, ಬೇರೆಯವ್ರನ್ನ ಹುಡುಕೋ, ಹೋಗಮ್ಮ, ನಿನಗೆ ನಾನು ಟೈಮ್ ಕೊಡ್ತೀನಿ ಮತ್ತು ನೀನು ಇನ್ಯಾರನ್ನಾದರೂ ಹುಡುಕೋ ಅಂತ. ಸಾವಿತ್ರಿ ಹಾಗೆ ಮಾಡಲಿಲ್ಲ. ನಾನು ಇಷ್ಟಪಟ್ಟಿದ್ದೀನಿ ಒಂದು ಸಲ, ಮನಸ್ಸಿನಲ್ಲಿ ಸಂಕಲ್ಪ ಆಗುತ್ತಷ್ಟೇ, ಅದಾದಮೇಲೆ ಮತ್ತೆ ಸಂಕಲ್ಪ ಇಲ್ಲ. ಹೀಗಾಗಿ ನಾನು ಅವನನ್ನೇ 1 ವರ್ಷ ಇರ್ತಾನೋ 1 ದಿವಸ ಇರ್ತಾನೋ, ನಾನೀಗ ಕೊಟ್ಟು ಮದುವೆ ಮಾಡೋದಾದ್ರೆ ಅವನಿಗೆ ಮಾಡು, ಇಲ್ಲ ಬಿಡು. ನಾರದ್ರ ಬಳಿ ಹೇಳಿದ್ರು, ಏನು ಇದು ಹಠ ಹಿಂಗಾಗ್ಬಿಡ್ತಲ್ಲ ಅಂತ. ವಿಧಿ ಹೀಗೆ ಇರುವಾಗ ಏನು ಮಾಡೋಕ್ಕಾಗುತ್ತೆ, ಕೊಡಿ ಮದುವೆ ಮಾಡಿ ಅಂತ. ಆಯಿತು ಸರಿ, ಮದುವೆ ಮಾಡಿಕೊಟ್ಟು ಬಂದಳು. ಕಥೆ ತುಂಬ ಚೆನ್ನಾಗಿದೆ, ಓದಿದರೆ ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ಇಳಿಯುತ್ತೆ ಆ ಭಾವನೆಗಳು, ಅವಳು ತೆಗೆದುಕೊಂಡು ಅವಳು ಆದಂಥ ಪರಿವರ್ತನೆ, ಅದು ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೇಕು. ಕಥೆನ ಹೀಗೆ ನಾವು ಸುಮ್ಮನೆ ನಾನು ಉಪಾಖ್ಯಾನ ಕೇಳಿಬಿಟ್ಟೆ, ನಾನು ವಟಸಾವಿತ್ರಿ ಪೂಜೆ ಮಾಡಿದೆ, ಇದು ಪ್ರಯೋಜನ ಆಗಲ್ಲ. ನಮಗೇನು ತಗೊಂಡ್ವಿ ಕಥೆಯಿಂದ? ಅಧಿಕಾರದಲ್ಲಿದ್ದಂಥವಳು, ಸಾಕಷ್ಟು ಹಣ ಸಂಪತ್ತು ಸಮೃದ್ಧಿ ಇದ್ದಂಥವಳು ಬಂದು ಗುಡಿಸಲಿಗೆ ಸೇರಿಕೊಳ್ಳೋದಿದೆಯಲ್ಲ, ಕೇವಲ ಒಂದು ಗುಣಕ್ಕಾಗಿ. ಗುಣಕ್ಕೆ ಬೆಲೆ ಕೊಡಬೇಕು. ನಾವು ಈ ದಿವಸ ಅದನ್ನು ಮರ್ತು ಬಿಡ್ತಾ ಇದ್ದೀವಿ. ಹಣ ಇದೆಯಾ ಮದುವೆ ಮಾಡ್ಕೊ, ಅಂತಸ್ತಿದೆಯಾ, ಮನೆ ಇದೆಯಾ, ಆಸ್ತಿ ಇದೆಯಾ, ಎಕರೆಗಟ್ಟಲೆ ಜಮೀನಿದೆಯಾ, ಇದನ್ನೇ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು. ನಮ್ಮ ಮನೆಗೆ ಯಾತಕ ಪರಿಶೀಲನೆ ಮಾಡಲಿಕ್ಕೆ ಬಂದವ್ರ ಕಥೆನೂ ಇದೇ ಆಗಿದೆ. ಅಂದರೆ ನಾನು ಹೇಳ್ತಾ ಇದ್ದೀನಿ, ಗುಣಕ್ಕೆ ಬೆಲೆನೇ ಹೊರಟೋಗಿದೆ. ಅದನ್ನು ನಾವು ಪ್ರತಿ ದಿವಸ ಬೆಳಗಾಗಿದ್ದರೆ ಕಾಣ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕಥೆಗಳನ್ನು ನಾವು ಪೂಜೆಗಳನ್ನು ಮಾಡೋದರಲ್ಲಿ, ಆ ಉಪಾಖ್ಯಾನಗಳನ್ನು ಕೇಳೋದ್ರಲ್ಲಿ ಸಾಕಾಗಲ್ಲ, ಅಷ್ಟಕ್ಕೆ ಅಳವಡಿಸ್ಕೋಬೇಕು. ಗುಣ ಮುಖ್ಯ ಅನ್ನೋದನ್ನು ಆಕೆ ಸರ್ವವನ್ನು ಬಿಟ್ಟು ಗುಡಿಸ್ಲಿಕ್ಕೆ ಬಂದು ಕೂತಲು. ಯಾರಾದರೂ ಈಗ ಬೆಂಗಳೂರಲ್ಲಿದ್ದರೆ ಮದುವೆ ಆಗೋದು, ಬೇರೆ ಕಡೆ ಇದ್ದರೆ ಮದುವೆ ಆಗೋದಿಲ್ಲ. ಕೃಷಿ ಮಾಡ್ತಾ ಇದ್ದಾನ, ಇಲ್ಲ ಬೇಡ. ಹೀಗಿರುವಾಗ ಏನು ಹೇಳೋದು? ಗುಣ ಇದ್ದರೆ ನೀವು ಎಲ್ಲೂ ಹೋಗಿ ಬದುಕಬಹುದು ತುಂಬ ಚೆನ್ನಾಗಿ. ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ವಟಸಾವಿತ್ರಿ ಕಥೆ ಹೇಳ್ತಾ ಇದೆ. ಆಕೆ ಬಂದು ಇಲ್ಲಿ ಶುಶ್ರೂಷೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಗಂಡನಿಗೆ ಸರ್ವ ರೀತಿಯಲ್ಲಿ, ಅತ್ತೆಗೆ ಸ್ನಾನ ಇತ್ಯಾದಿ, ಅವ್ರಿಗೆ ಪಾಪ ವೃದ್ಧರು, ಕಣ್ಣಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಆಕೆ ಇರಬೇಕಾಗಿರ್ತಕ್ಕಂಥವಳು, ಇದ್ದಂಥವಳು ಈಗ ಬಂದು ಪಾಪ ಬಡತನದಲ್ಲಿ ಬದುಕೋ ಪರಿಸ್ಥಿತಿ. ಯಾಕೆ ಅಂತಂದರೆ ಒಳ್ಳೆಯವರು ಅನ್ನೋ ಕಾರಣಕ್ಕೆ. ಒಳ್ಳೆತನ ಇದ್ದರೆ ಏನನ್ನೂ ಅನುಸರಿಸೋಣ ಅಂತ ಬರ್ತದೆ, ಅನುಸರಿಸಬೇಕು, ಇದನ್ನು ಸೂಚಿಸ್ತಾ ಇದೆ. ಅಲ್ಲಿ ಬಂದು ಇದ್ಲು. ಅವಳಿಗೆ ಗೊತ್ತಿತ್ತು ಪಾಪ ಮನಸ್ಸಿನಲ್ಲಿ ವೇದನೆ ಇದೆ. 1 ವರ್ಷಕ್ಕೆ ಸತ್ತೋಗ್ಬಿಡ್ತಾನೆ ಗಂಡ, ಮುಂದೇನು ಮಾಡೋದು? ಆ ಆತಂಕದಲ್ಲಿ ದಿನಗಳನ್ನು ದೂಡ್ತಾ ಹತ್ತಿರಕ್ಕೆ ಬಂದೇ ಬಿಡ್ತು. ಇನ್ನು 3 ದಿವಸ ಇದೆ 1 ವರ್ಷ ಆಗಲಿಕ್ಕೆ. ಆಗ ಆ ಭಯ ಜಾಸ್ತಿ ಆಯಿತು. ಇನ್ನು 3 ದಿನ ಹೋದರೆ ಹೋಗೇ ಬಿಡ್ತಾನಲ್ಲ, ಅದು ಅನುಭವಕ್ಕೆ ಬಂದಾಗ ಗೊತ್ತಾಗುತ್ತೆ. ಸಾವು ಅನ್ನೋದು ಇನ್ನು 2 ದಿನ ಇದೆ, 3 ದಿನ ಇದೆ ಅಂದಾಗ ನಮ್ಮಲ್ಲಿ ಎಂಥ ಒಂದು ಮನಸ್ಸಿಗೆ ಆಘಾತವನ್ನು ಉಂಟು ಮಾಡುತ್ತೆ ಅಂದರೆ, ಬಿಟ್ಟೇ ಹೋಗ್ಬಿಡ್ತಾನಲ್ಲ, ಪ್ರಪಂಚದಿಂದ ಇರೋದಿಲ್ಲ, ಮರುಕ್ಷಣ ಸಿಗೋದಿಲ್ಲ, ಮಾತಾಡಲಿಕ್ಕಿದೆಯಾ, ನೋಡಲಿಕ್ಕಿದೆಯಾ, ಎಂಥ ಅಭಾವ ಅದು. ಆ ನೋವು ಅವಳಿಗೆ ಜಾಸ್ತಿ ಆಯಿತು. ಮಾವನಿಗೆ ಹೇಳಿದ್ಲು, ನಾನು ತ್ರಿರಾತ್ರ ವ್ರತವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ. 3 ದಿವಸ ಬೆಳಗ್ಗೆ, 3 ದಿವಸ ರಾತ್ರಿ ಉಪವಾಸ ಮತ್ತು ಕೊನೆಯ ದಿವಸ ಜಾಗರಣೆ ಮಾಡಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಈ ಥರದೊಂದು ವ್ರತ ಮಾಡ್ತೀನಿ ಅಂತ ಸಂಕಲ್ಪಿಸಿದ್ದೀನಿ, ನಿಮ್ಮೆಲ್ಲರ ಒಳ್ಳೆಯದಕ್ಕೆ ಅಂತ ಹೇಳ್ಕೊಳಕ್ಕಾಗಲ್ಲ ಪಾಪ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾದರೆ ಎಂಥ ತೊಂದರೆ ಆಗುತ್ತೆ. ಅವಳು ಹೇಳಲಿಲ್ಲ. ಅಮ್ಮ, ಇಷ್ಟೆಲ್ಲ ಕಷ್ಟಪಟ್ಕೊಂಡು ನೀನು ಉಪವಾಸ ಇದ್ದುಕೊಂಡು ಮನೆ ಕೆಲಸ, ಉಪವಾಸ ಅಂದರೆ ಏನು? ಈಗಿನ ಕಾಲದವ್ರು ಹೇಗೆ ನಾವೆಲ್ಲ ಮಾಡ್ಬೋದು ಸಾಮಾನ್ಯವಾಗಿ. ಉಪವಾಸ ಇದ್ದೀವಿ ಅಂತಂದರೆ ಇನ್ನೇನೋ ಕೆಲಸ ಮಾಡಲ್ಲ, ಸೋಫಾ ಮೇಲೋ ಚೇರ್ ಮೇಲೋ ಕೂತ್ಕೊ, ಮೊಬೈಲ್ ನೋಡು, ರೀಲ್ಸ್ ನೋಡು, ಮತ್ತೊಂದು ನೋಡು, ಇಷ್ಟೇ. ಉಪವಾಸ ಇದ್ದೀನಿ, ಬೇರೆಯವರೆಲ್ಲ ಮಾಡಲಿ, ಶರೀರದಲ್ಲಿ ಶಕ್ತಿ ಇಲ್ಲ, ಮೊಬೈಲ್ ನೋಡೋಕ್ಕೆ ಶಕ್ತಿ ಇರುತ್ತೆ. ಹಾಗಲ್ಲ, ಉಪವಾಸವಿದ್ದು ಆಶ್ರಮದ ಕೆಲಸಗಳನ್ನು ಮಾಡಬೇಕು, ಅಡುಗೆ ಬೇಯಿಸಬೇಕು, ಅವರಿಗೆಲ್ಲ ಸಂತೋಷ ಮಾಡಬೇಕು, ಮನೆ ಕೆಲಸಗಳನ್ನು ತಪ್ಪದೆ ಮಾಡಬೇಕು. ಬಟ್ಟೆ ಒಗೆಯೋಕ್ಕೆ ವಾಷಿಂಗ್ ಮಿಷಿನ್ ಇರಲಿಲ್ಲ ಆಗ. ಹೀಗೆಲ್ಲ ಇದನ್ನೆಲ್ಲ ಕೆಲಸ ಮಾಡಬೇಕು, ದೈನಂದಿನ ಕೆಲಸಗಳ ಜೊತೆಗೆ ಉಪವಾಸ, ಜಾಗರಣೆ ಇತ್ಯಾದಿ. ಹಾಗೆ ಮಾಡಿದ್ಲು.
ಆ 3 ದಿನ ದಾಟಿತು. ಕೊನೆ ದಿವಸ ಬಂತು. ಸಂಧ್ಯಾಕಾಲ ಸಂಜೆ ಒಂದು 3 ಗಂಟೆ ವೇಳೆಗೆ ಕಟ್ಟಿಗೆಗಳನ್ನು ತರಬೇಕಾಗಿತ್ತು. ಆಶ್ರಮದಲ್ಲಿ ಇರಲಿಲ್ಲ ಸಮಿತ್ತು ಇತ್ಯಾದಿಗಳು. ಅದನ್ನು ತರಲಿಕ್ಕೆ ಅಂತ ಯಜಮಾನ ಸತ್ಯವಾನ ಹೊರಟ ಕಾಡಿಗೆ. ಆಗ ಈಕೆ ಹೇಳಿದ್ಲು, ಸಾವಿತ್ರಿ, ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ. ಯಾಕೆಂದರೆ ಗೊತ್ತಿದೆ ಯಾವ ಕ್ಷಣದಲ್ಲಿ ಸಾವು ಬರುತ್ತೋ ಈ ದಿವಸ ಕೊನೆ. ಹೀಗಾಗಿ ಅಲ್ಲೇನಾದರೂ ಸಾವಾಗ್ಬಿಟ್ರೆ ಆ ಉದ್ದೇಶಕ್ಕೆ ನಾನು ಬರ್ತೀನಿ ಜೊತೆಗೆ ಅಂತ. ಇಲ್ಲ ಬೇಡ, ಕಾಡು ಕಷ್ಟ, ಕಲ್ಲು ಮುಳ್ಳೆಲ್ಲ ಇರುತ್ತೆ, ನಿಮಗೆ ಕಷ್ಟ. ಈ ಮೊದಲೇ 2 ದಿವಸದಿಂದ ಉಪವಾಸ ಇದೆಯಾ, ಮನೇಲಿ ಸುಖವಾಗಿರುವಂತ ಹೇಳ್ದ. ಏಕೆ ಕೇಳಲಿಲ್ಲ. ಎಷ್ಟೇ ಆಗಲಿ ಸಾವು ಎಲ್ಲಿದೆಯೋ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಇದೆಯೋ ಜೊತೆಗೆ ಬರಬೇಕು ನಾನು ಅಂತ ಹಠ ಮಾಡಿದ್ಲು. ಮಾವ ಅತ್ತೆಗೂ ಹೇಳಿದ್ಲು, ನಾನು ಹೋಗಿ ದಯವಿಟ್ಟು ಇದೊಂದು ನನಗೆ ಅವಕಾಶ ಮಾಡಿಕೊಡಿ ಅಂತ ವಿನಂತಿ ಮಾಡಿಕೊಂಡ್ಳು. ಆಯ್ತಮ್ಮ, ಸರಿ, ಹುಷಾರು, ಹೋಗ್ಬಾ ಅಂತ. ಅವರು ತುಂಬ ಪ್ರೀತಿಯಿಂದ ಈಕೆಗೆ ಗುಣಕ್ಕೆ ಅವರು ಮಾರು ಹೋಗಿದ್ದಾರೆ. ಮಹಾರಾಣಿಯಾಗಿದ್ದಂಥವಳು ಬಂದು ಇಲ್ಲಿ ಹೀಗೆ ಬಡತನದಲ್ಲಿ ಬದುಕೋದು ಕಷ್ಟ. ಹೇಳೋದು ಸುಲಭ, ಅನುಸರಿಸೋದು ಬಹಳ ಕಷ್ಟ. ಹಾಗೆ ಬದುಕಿದಾಳು ಅವಳು. 1 ವರ್ಷದಿಂದ ನೋಡಿದ್ದಾರೆ. ಆಯ್ತಮ್ಮ, ಒಳ್ಳೇದು, ಹೋಗ್ಬಾ. ಹೋಗಿ ಎಲ್ಲ ಆ ನದಿ ತೊರೆ ಎಲ್ಲವನ್ನು ಗಮನಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ಒಂದು ವಟವೃಕ್ಷ, ಆ ಕಟ್ಟೆ ಕೆಳಗೆ ಅವನು ಕೂತಿದ್ದಾನೆ. ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ. ಅಲ್ಲಿ ಶುರುವಾಗಿದೆ ಅವನಿಗೆ ತಲೆನೋವು. ಸ್ವಲ್ಪ ಯಾಕೋ ಎದೆ ನೋವ್ತಾ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ. ಹಾಗೆ ಕೂತ. ಅವಳಿಗೆ ಗೊತ್ತಾಯಿತು, ಓಹೋ ಆಯಿತು, ಇನ್ನು ಇಲ್ಲೇ ಸತ್ತೋಗ್ಬಿಡ್ತಾನೆ ಅಂತ ಅನಿಸುತ್ತೆ. ಆಯಿತು, ನೋಡೋಣ ಅಂತ ಹೇಳಿ, ಯಾರು ಬರ್ತಾರೆ, ಯಮಭಟರು ಏನಾದರೂ ಬಂದರೆ ಅವ್ರನ್ನ ನಾನು ಪ್ರಾರ್ಥನೆ ಮಾಡೋಣ ಅಂತ ಕಾಯ್ತಾ ಇದ್ಲು. ಅಷ್ಟೊತ್ತಿಗೆ ಅಷ್ಟು ದೂರದಲ್ಲಿ ಕರಾಳ ಕಪ್ಪು ಶರೀರದ ಕೆಂಪು ಕಣ್ಣಿನ ಉಗ್ರ ಸ್ವರೂಪದಲ್ಲಿ ಪಾಶವನ್ನು ಹಿಡಿದು ಯಮಧರ್ಮ ಬಂದ. ಹೀಗೆ ನೋಡಿದ್ಲು. ಹತ್ತಿರಕ್ಕೆ ಬರ್ತಾ ಇದ್ದಾನೆ. ಭಯ ಶುರುವಾಯಿತು. ಆದರೆ ಮನಸ್ಸಲ್ಲಿ ಭಯ ಹೇಳ್ಕೊಳ್ಳೋ ಹಾಗಿಲ್ಲ. ಧೈರ್ಯವಾಗಿ ಮಾತಾಡಬೇಕಾಗಿದೆ ಈಗ. ಸತ್ಯವ ಆಕೆ ಬಂದಿದ್ದು ಸವಿತ್ರು, ಸೂರ್ಯನ ಪುತ್ರಿ ಆಕೆ. ಹೀಗಾಗಿ ಅದು ಮನಸ್ಸಿಗೆ ಆ ಒಂದು ಶಕ್ತಿ ಬಂತು. ಅವನು ಕೂಡ ಸೂರ್ಯನ ಮಗನೇ ತಾನೆ ಯಮ. ಇವಳು ಕೂಡ ಸೂರ್ಯನ ವರಪುತ್ರದಿಂದ ಜನಿಸಿದಂಥವಳು. ಯಮನನ್ನು ನೋಡಿ ನಮಸ್ಕಾರ ಮಾಡಲು. ಯಮಧರ್ಮ, ಜಗತ್ತೆಲ್ಲ ನಿನ್ನ ನೋಡಿದ್ರೆ ಹೆದರುತ್ತೆ. ವಸ್ತುತಃ ಹೆದರಬೇಕಾಗಿಲ್ಲ. ನೀನು ಯಮ ಅಂದರೆ ನಿಯಮ ಮಾಡ್ತಕ್ಕಂಥವನು. ಹೀಗಾಗಿ ಜನ ಈ ದಿವಸ ಏನಾದರೂ ಧರ್ಮಾಚರಣೆ ಮಾಡ್ತಾ ಇದ್ದಾರೆ ಅಂದರೆ ಅದು ನಿನ್ನ ಭಯದಿಂದ ಅವರು ಧರ್ಮಾಚರಿಸ್ತಾ ಇದ್ದಾರೆ. ಎಲ್ಲಿ ಬಂದು ಯಮ ಇದು ಮಾಡಿಬಿಡ್ತಾನೋ ಅನ್ನೋ ಒಂದು ಭಯದಲ್ಲಿ. ಅಂದರೆ ಜಗತ್ತನ್ನು ನೀನು ಒಂದು ಚೌಕಟ್ಟಿನಲ್ಲಿ ಇಡೋ ಒಂದು ಧರ್ಮಪಾಲನೆಯನ್ನು ಮಾಡ್ತಾ ಇದೆಯಾ. ಹೀಗಾಗಿ ನೀನು ಧರ್ಮಪಾಲಕ ಆಗಿದೆಯಾ ಅಂತ ಗೌರವಿಸಿ ಪೂಜಿಸಿದ್ರು. ನನ್ನ ಬಳಿ ಮಾತಾಡಬೇಕಾಗಿದ್ದರೆ ಅವರಿಗೊಂದು ಬೇಕು ಅರ್ಹತೆ. ಹೀಗಾಗಿ ನೀನು ಈ ದಿವಸ ಇಷ್ಟು ನಿನ್ನ ಗಂಡ ಸತ್ತೋಗಿದ್ದಾನೆ, ಆದರೂ ಕೂಡ ಇಷ್ಟು ವಿಚಲಿತಳಾಗದೆ ನನ್ನ ಬಳಿ ಮಾತಾಡ್ತಾ ಇದೆಯಾ ಅಂದರೆ ನೀನು ಸಾಮಾನ್ಯದವಳು ಅಲ್ಲ. ನಿನ್ನ ಧೈರ್ಯಕ್ಕೆ ಮತ್ತು ನಿನ್ನ ಧರ್ಮದ ಮಾತಿಗೆ ಮೆಚ್ಚಿದ್ದೇನೆ. ಏನು ಬೇಕು ವರ ಕೇಳು. ಮೊದಲನೇ ವರ ಅವಳು ಕೇಳಿದ್ದು, ಕಥೆ ವಿಸ್ತಾರವಾಗಿದೆ, ನಾನು ಸ್ವಲ್ಪ ಹ್ರಸ್ವ ಮಾಡ್ತಾಯಿದ್ದೀನಿ, ಕಾರಣ ಸಮಯ ಇಲ್ಲ ಅಂತ. ಸಾರ ನಿಮಗೆ ತಿಳಿಲಿ, ಅರ್ಥ ಆಗಲಿ ಅಂತ. ಮಾವನ ಬಗ್ಗೆ, ತನ್ನ ತಂದೆ ಬಗ್ಗೆ ಇತ್ಯಾದಿ ಎಲ್ಲ ಪಾಪ ವರಗಳನ್ನು ಕೇಳಿ ಅವರಿಗೆಲ್ಲ ಅನುಕೂಲ ಆಗಲಿ ಅಂತೆಲ್ಲ ಕೇಳಿದ್ಲು. ಮತ್ತು ಯಮ ಈ ಸತ್ಯವಾನನ ಆತ್ಮವನ್ನು ತಗೊಂಡು ಹೋಗ್ತಾ ಇದ್ದ. ಆ ಜ್ಯೋತಿಯನ್ನು ಹಿಡಿದು, ಹೆಬ್ಬೆರಳು ಗಾತ್ರದ ಜ್ಯೋತಿಯನ್ನು ಹಿಡಿದು ಹೊರಡ್ತಾ ಇದ್ದ. ಇವಳು ಹೊರಟಳು ಜೊತೆಗೆ. ಎಲ್ಲಿಗಮ್ಮ ಬರ್ತಾ ಇದೆಯಾ, ಮುಂದಿನ ಕೆಲಸ ಮಾಡ್ಕೊ ಹೋಗು, ಸಂಸ್ಕಾರ ಇತ್ಯಾದಿಗಳನ್ನು ಮಾಡಬೇಕು ನೀನು, ಮುಂದಿನ ಕೆಲಸ ಮಾಡು, ನನ್ನ ಜೊತೆಗೆ ಬರೋದಲ್ಲ ನೀನು ಅಂತ. ಇಲ್ಲ, ನಾನು ನನ್ನ ಗಂಡನ ಜೊತೆಗೆ ಹೋಗ್ತಾ ಇದ್ದೀನಿ, ನಿನ್ನ ಜೊತೆಗೆ ಎಲ್ಲಿ ಬರ್ತಾ ಇದ್ದೀನಿ, ನಿನ್ನ ಕೈಯಲ್ಲಿ ನನ್ನ ಗಂಡ ಇದ್ದಾನಲ್ವ. ಹೀಗಾಗಿ ಅವನನ್ನು ಅನುಸರಿಸಬೇಕಾದ ನನ್ನ ಧರ್ಮ, ಪತ್ನಿ ಧರ್ಮ. ಹೀಗಾಗಿ ಆ ಹೆಜ್ಜೆ ಹಿಡ್ತಾ ಇದ್ದೀನಿ ಹೊರತು ನಿನ್ನ ಹಿಂದೆ ಬರ್ತಾ ಇಲ್ಲಪ್ಪ ಯಮ, ಯೋಚನೆ ಮಾಡಬೇಡ ಅಂತ. ಹಾಗಲ್ಲ, ಇದು ಧರ್ಮವಲ್ಲ ಅಂತ. ಧರ್ಮ ಅಧರ್ಮಗಳ ಬಗ್ಗೆ ಹೇಳ್ತಕ್ಕಂಥವು ನೀನು, ನಾನು ಒಪ್ಕೊಳ್ತೀನಿ. ನಿನಗೇ ಆ ಸಾಮರ್ಥ್ಯ ಇರತಕ್ಕಂಥದ್ದು. ಧರ್ಮಪಾಲನೆ ಮಾಡ್ತಾ ಇರೋನೇ ನೀನು. ಹಾಗಾಗಿ ನೀನು ಯಮಧರ್ಮ ಅಂತ ನಿನಗೆ ಹೆಸರು. ಹೀಗೆಲ್ಲ ಧರ್ಮ ಸೂಕ್ಷ್ಮ ವಿಚಾರಗಳನ್ನೆಲ್ಲ ಹೇಳಿದ್ದಕ್ಕೆ ಮತ್ತೆ ಅವನಿಗೆ ಸಂತೋಷ ಆಯಿತು. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೆ ನೀನು, ಸೂಕ್ಷ್ಮ ವಿಚಾರಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಚೆನ್ನಾಗಿ ಕಲ್ತಿದ್ಯಾ ನೀನು. ನಿನ್ನ ಈ ಮಾತಿಗೆ ನಾನು ಮತ್ತೊಂದು ವರ ಕೊಡ್ತಾ ಇದ್ದೀನಿ ಕೇಳು ಅಂತ.
ಮತ್ತು ಆ ವರದಲ್ಲಿ ತನ್ನ ತಂದೆ ಬಗ್ಗೆ ಮುಂದೆ ಎಲ್ಲ ಅವನಿಗೆ ಮಕ್ಕಳಿರಲಿಲ್ಲ, ಅವನಿಗೊಂದು 100 ಸಂತಾನವಾಗಲಿ ಅಂತೆಲ್ಲ ಕೇಳಿದ್ಲು. ಮತ್ತು ಪ್ರಯಾಣ ಮುಂದುವರಿತು. ಆಯಿತು, ನೀನು ಬರ್ಕೊಡ್ತೀನಿ, ನೀನು ಹೊರಡು. ಇಷ್ಟು ಕಾಲ ಮಾತಾಡಿದ್ಯಾ, ನಾನು ನಿನ್ನ ಮಾತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀನಿ, ಇನ್ನು ಹೊರಡು ಅಂತ. ಇಲ್ಲ, ಇಷ್ಟು ಹೆಜ್ಜೆ ಇಟ್ಟ ಮೇಲೆ ಅಲ್ಲಿ ಸ್ನೇಹ ಬರುತ್ತೆ. ಸಖಾ ಸಪ್ತಪದಿ ಭವ ಅಂತ 7 ಹೆಜ್ಜೆ ಇಟ್ಟರೆ ಅಲ್ಲಿ ಸ್ನೇಹ ಉಂಟಾಗುತ್ತೆ ಅಂತ. ಈಗ ನಿನಗೂ ಸ್ನೇಹ ಬಂದಿದೆಯಪ್ಪ. ನನ್ನ ಗಂಡ ಮುಖ್ಯವಾಗಿ ನಿನ್ನ ಜೊತೆಗಿದ್ದಾನೆ, ಹಾಗಾಗಿ ಅವನ ಜೊತೆಗೆ ನಾನು ಬರಬೇಕಾಗಿದೆ, ಅವನನ್ನು ನಾನು ಕಾಪಾಡ್ಕೊಳ್ಬೇಕಾಗಿರೋ ಧರ್ಮ ಆಗಿದೆ, ಹೀಗಾಗಿ ಬರ್ತಾ ಇದ್ದೆ ನಿನ್ನ ಜೊತೆಗೆ ಅಷ್ಟೇ ಅಂತ. ಸಾವಿತ್ರಿ, ನೀನು ಚೌಕಟ್ಟಿನ ಮೀರಿ ಮಾತಾಡ್ತಾ ಇದೀಯ. ಯಾವುದು ನಿನ್ನ ವಶದಲ್ಲಿಲ್ಲವೋ ಅದನ್ನು ಪಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ, ಹೀಗಾಗಿ ಇದಲ್ಲ ಅಂತ. ಇಲ್ಲ, ಕಾಲಸ್ವರೂಪಿ ನೀನು. ನನಗೆ ಗೊತ್ತಿದೆ, ಕಾಲವನ್ನು ನಿಯಮ ಮಾಡ್ತಕ್ಕಂಥವನು. ಸಾವು ಹುಟ್ಟುಗಳಿಗೆಲ್ಲ ಆ ಕಾಲ ಬರಬೇಕಲ್ಲ, ಕಾಲ ಬಂದಾಗ ನಮಗೆ ಮುಕ್ತರಾಗ್ತೀವಿ. ಇಂತಹ ಕಾಲವನ್ನು ಪರಿಚಯಿಸ್ತಕ್ಕಂಥವ್ನು ನಿನ್ನನ್ನು ಕಂಡ್ರೆ ನನಗೆ ಖಂಡಿತ ಹೆದರಿಕೆ ಇಲ್ಲ. ನೀನು ಹೇಳ್ತಾ ಇದೆಯಾ ಈಗ ನೀನು ಹೋಗು ಅಂತ. ಗಂಡ ಪಕ್ಕದಲ್ಲೇ ಇರುವಾಗ ನಾನು ಹೇಗೆ ಹೋಗಲಿ? ಈ ರೀತಿಯ ಮಾತುಗಳನ್ನಾಡಿ ಅವನ ಹೃದಯವನ್ನು ಗೆದ್ದಳು ಸಾವಿತ್ರಿ. ಕೊನೆಗೆ ನನಗೆ ತುಂಬ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಇದು ಕೊನೆಯ ವರ, ಇದನ್ನು ಕೇಳು, ಮತ್ತೆ ಬರಬೇಡ, ಹೊರಟುಬಿಡು ಅಂತ. ಆಯಿತು ಅಂತೇಳಿ ಕೊನೆಯ ವರವನ್ನು ನಾನು ಕೇಳ್ತೀನಿ, ಇಲ್ಲ ಅನ್ನಬಾರ್ದು ಅಂತ. ಆಯಿತು ಅಂತ. ನನ್ನ ಗಂಡನಿಂದ ನನಗೆ ಮಕ್ಕಳಾಗುವ ಹಾಗೆ ಅನುಗ್ರಹಿಸು ಅಂತ. ಅವನು ಅಷ್ಟು ಮಾತಿನ ನಡುವೆ ಯಮ ತನ್ನ ನಿಯಮವನ್ನು ಮರೆತು ತಥಾಸ್ತು ಅಂದುಬಿಟ್ಟ. ಸರಿ ಹೊರಡಿನ ಅಂತಂದ. ಹೇಗಪ್ಪ ಹೊರಡಲಿ? ನೀನೇ ಹೇಳಿದ್ಯಲ್ಲ ಈಗ, ನಾನು ಕೇಳ್ಕೊಂಡಿದ್ದೇನು ನನ್ನ ಗಂಡನಿಂದ ನನಗೆ ಮಕ್ಕಳಾಗಬೇಕು ಅಂತ. ನನ್ನ ಗಂಡನ ನೀನು ತೊಗೊಂಡು ಹೋಗೋದು ಸರಿನಾ ಹೇಳು? ನೀನೇ ವರ ಕೊಟ್ಬಿಟ್ಟಿದ್ಯಾ, ತಥಾಸ್ತು ಅಂತ. ಹೀಗಾಗಿ ನೀನೀಗ ಗಂಡನನ್ನು ಬಿಡಬೇಕಲ್ವ? ಅದು ಧರ್ಮ ಅಲ್ವಾ? ಇಷ್ಟೊತ್ತು ನಾನು ಧರ್ಮ ಅಂದರೆ ನೀನು ಅಂತ ಹೇಳಿದ್ದೀನಿ. ಈಗ ನೀನು ಅಧರ್ಮ ಮಾಡೋದು ಸರಿನಾ? ನನ್ನ ಗಂಡನ ಕೊಟ್ಟು ತಾವು ಹೊರಡಿ ಅಂತ ಕೇಳಿದ್ಲು. ಆಯ್ತಮ್ಮ, ನಿನ್ನ ಕಥೆ ಅಜರಾಮರವಾಗಿ ಅಚಂದ್ರಾರ್ಕವಾಗಿ ಉಳಿಯುತ್ತೆ. ನಿನ್ನ ಹಾಗೆ ಗಂಡನನ್ನು ಪ್ರೀತಿಸುವ, ಗೌರವಿಸುವ, ಗಂಡನಿಗಾಗಿ ಪರಿತಪಿಸುವ ಯಾವ ಸ್ತ್ರೀಯೇ ಆಗಲಿ ನಿನ್ನ ಈ ಕಥೆಯನ್ನು ಕೇಳಿಬಿಟ್ರೆ ಅವರಿಗೆ ಅಂಥದ್ದೊಂದು ಶ್ರೇಯಸ್ಸು, ಯಶಸ್ಸು ಎಲ್ಲವೂ ಲಭಿಸುತ್ತೆ, ನನ್ನ ಅನುಗ್ರಹ ಉಂಟಾಗುತ್ತೆ ಅಂತ ಹೇಳಿ ಯಮಧರ್ಮ ಆಕೆಯ ವರವನ್ನು ಕೊಟ್ಟ. ಹಾಗೆ ವರ ಪಡೆದು ಗಂಡನನ್ನು ಆ ಸಾವಿನಿಂದ ಗೆಲ್ಲಿಸಿದಂಥ ಮಹಾ ಸಾಧ್ವಿಮಣಿ ಆ ಸಾವಿತ್ರಿ. ಅಂಥ ಸಾವಿತ್ರಿಯೋ, ಅಂಥ ದಮಯಂತಿಯೋ, ಅಂಥವರಿರೋದರಿಂದಲೇ ನಮ್ಮ ಭಾರತಕ್ಕೆ ಮೌಲ್ಯ ಬಂದಿದೆ. ಈ ಹೊತ್ತಿಗೂ ನಾವು ಯಾಕೆ ಸ್ತ್ರೀಯರು ಅಂತಂದರೆ ಪೂಜನೀಯ ಸ್ಥಾನ ಅಂದರೆ ಅವರ ಆ ತಪಸ್ಸು, ಕಠಿಣವಾದ ತಪಸ್ಸು, ಅವರ ಶ್ರದ್ಧೆ, ಅವರ ಶಿಸ್ತು, ಅವರ ಸಾತ್ವಿಕತನ, ಅವರ ಈ ದೈವಭಕ್ತಿ ಇವುಗಳೆಲ್ಲ ಸೇರಿರುತ್ತೆ. ಹಾಗಾಗಿ ಒಂದು ಮನೆಯಲ್ಲಿ ಸ್ತ್ರೀಯ ಪಾತ್ರ ಹೇಗಿರುತ್ತಪ್ಪ ಅಂತಂದರೆ ತಪಸ್ವಿನಿಯಾಗಿರ್ತಾರೆ ಅವರು. ಹಾಗಾಗಿ ಯಾರಾದರೂ ಮನೆಗೆ ಬಂದರೆ ಗೃಹ ಮುಚ್ಚಿತ ಮನೆಯಲ್ಲಿ ಗೃಹಿಣಿ ಇದ್ದಾರಾ ಅಂತ ನೋಡ್ಕೊಂಡು ಬಂದು ಅವರಿಗೆ ಕಾಲಿಗೆ ರಗಿ ಮನೆಯಲ್ಲಿ ತಂಗಬೇಕು. ಆ ರೀತಿ ಮನೆಗೆ ಒಂದು ಹೆಣ್ಣು ಅದೊಂದು ಬೆಳಕು ಅಂತ ಮಾಡಿದ್ದು ಯಾರಪ್ಪ ಅಂದರೆ ಇಂಥ ಸಾವಿತ್ರಿ, ದಮಯಂತಿ, ಇಂಥ ಮಹಿಳೆಯರು. ಹೀಗಾಗಿ ಇಂಥವರ ವ್ರತವನ್ನು ನಾವು ಆಚರಿಸೋದ್ರಿಂದ ಇವರ ಗುಣಗಳು ಸ್ವಲ್ಪ ಮಟ್ಟಿಗೆ ಅವರ ಆಶೀರ್ವಾದದಿಂದ, ಅವರ ಅನುಗ್ರಹದಿಂದ ನಮಗಂಥದ್ದೊಂದು ಗುಣ ಬರುತ್ತೆ. ಮನೆಯಲ್ಲಿ ಇಂಥ ವ್ರತಗಳನ್ನು ಆಚರಿಸಿದಾಗ ಮನೆಗೆ ಈ ಕಥೆಯ ಗುಣ ಅದು ಹರಿದು ಬರುತ್ತೆ, ನಮ್ಮ ಮನಸ್ಸಿಗೆ ಬರುತ್ತೆ. ನಮಗೆ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ಉತ್ಕಟವಾಗುತ್ತೆ. ತನ್ಮೂಲಕ ನಾವು ಕೂಡ ಒಂದು ಹಂತದಿಂದ, ಸಣ್ಣ ಸರಳವಾದ ಹಂತದಿಂದ ಮೇಲಿನ ಹಂತಕ್ಕೆ ಗುಣದಿಂದ ಮೇಲೆ ಏರಲಿಕ್ಕೆ ಇದು ಎಷ್ಟು ಸಹಕಾರವಾಗುತ್ತೆ, ಸಾಧನವಾಗುತ್ತೆ. ಹೀಗಾಗಿ ಇಂಥ ವ್ರತಗಳನ್ನು ನಾವು ಆಚರಿಸಬೇಕು. ಈ ದಿವಸ ಆ ವಟವೃಕ್ಷ ಸಮೀಪಕ್ಕೆ ಹೋಗಿ ಆ ಪಟವನ್ನಿಟ್ಟು ಆಕೆ ಪೂಜೆ ಮಾಡಿ ಸುಮಂಗಲಿಯರನ್ನೆಲ್ಲ ಕರೆದು ಅವರಿಗೆ ತಾಂಬೂಲಾದಿಗಳನ್ನು ಹಂಚಿ, ಈ ವ್ರತದ ಪ್ರಭಾವದಿಂದ ನಿಮ್ಮಲ್ಲೂ ಇಂಥದ್ದೊಂದು ಗುಣಸಂಪನ್ನತೆ ಉಂಟಾಗಲಿ, ನಿಮ್ಮ ಗಂಡಂದಿರ, ಹೆಂಡಿರ ಆರೋಗ್ಯ ಮತ್ತು ಮುಖ್ಯವಾಗಿ ಗುಣ ವರ್ಧನೆ ಉಂಟಾಗಲಿ, ಆಯುಷ್ಯ ವರ್ಧನೆಯಾಗಲಿ ಅನ್ನುವ ರೀತಿಯಲ್ಲಿ ಈ ವ್ರತವನ್ನು ಮಾಡ್ತಾರೆ. ಯಾರು ಈ ವ್ರತ ಉಪಾಖ್ಯಾನವನ್ನು ಓದ್ತಾರೋ, ಕೇಳ್ತಾರೋ ಅವರಿಗೆ, ಆ ಸ್ತ್ರೀಯರಿಗೆ ಒಳ್ಳೆಯ ಗಂಡನೂ ಸಿಗ್ತಾನೆ. ಮದುವೆ ಆಗಿದ್ದರೆ ಗಂಡನಿಗೆ ಆರೋಗ್ಯವೂ ವೃದ್ಧಿಯಾಗುತ್ತೆ. ಗಂಡನಿಗೆ ಆರೋಗ್ಯ ವೃದ್ಧಿ ಅಷ್ಟೇ ಅಲ್ಲ, ಆಕೆಗೆ ಅಂಥದ್ದೊಂದು ಶಕ್ತಿ ಬರುತ್ತೆ. ಸಾವಿತ್ರಿಯಂಥ ಶಕ್ತಿ, ಬುದ್ಧಿಶಕ್ತಿ
ಯಮನ ಜೊತೆಗೆ ಮಾತಾಡಿದಂಥ ಶಕ್ತಿ ಅಂತಂದರೆ ಅದು ಎಂಥ ಶಕ್ತಿ. ಹಾಗಾಗಿ ಅದೊಂದು ಪೂಜನೀಯ ಸ್ಥಾನ. ಆ ಸ್ತ್ರೀಗೆ, ಯಾರು ಈ ವ್ರತವನ್ನು ಮಾಡ್ತಾರೋ ಅಂಥ ಸ್ತ್ರೀಗೆ ಅಂಥದ್ದೊಂದು ಪಟ್ಟ ಸಿಕ್ಬಿಡುತ್ತೆ. ಹೀಗಾಗಿ ತಪ್ಪದೇ ಈ ದಿವಸ ಆ ಉಪಾಖ್ಯಾನವನ್ನಾದರೂ ಓದಿ ಅಥವಾ ವಟ ಸಾವಿತ್ರಿ ವ್ರತವನ್ನಾದರೂ ಮಾಡಿ. ಅಂತೂ ಹೇಗೋ ಆ ಸಾವಿತ್ರಿಯ ಅನುಸಂಧಾನ ಮಾಡೋದರಿಂದ ನಿಮಗೂ ಅಂಥದ್ದೊಂದು ಶಕ್ತಿ ಖಂಡಿತ ಬರುತ್ತೆ, ಸಂಶಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.